ನಮಸ್ಕಾರ ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ದೇವರ ದಾಸಿಮಯ್ಯನವರ ವಚನಗಳನ್ನು 12ನೇ ಶತಮಾನದಲ್ಲಿ ಹೇಳಿದ್ದರೂ ಕೂಡ ಇಂದಿಗೂ ಪ್ರಸ್ತುತವಾಗಿವೆ. ಸಚಿವ ಈಶ್ವರ್ ಬಿ ಖಂಡ್ರೆ. ಏಪ್ರಿಲ್ 5ರಂದು ನಗರದಲ್ಲಿ ಬೌದ್ಧಗಯಾ ಮುಕ್ತಿ ಆಂದೋಲನ. ಬ್ರಾಹ್ಮಣರು ಬೌದ್ಧಗಯಾ ಬಿಡದಿದ್ದರೆ ಖಡ್ಗ ಹಿಡಿದು ಹೋರಾಟ. ಭಂತೆ ಸಂಗರಗಿತ್. ಶ್ರೀ ಶಿವಶರಣ ಹರಳಯ್ಯನವರ 858ನೇ ಜಯಂತಿಯ ಅಂಗವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹರಳಯ್ಯನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೀದರ್ ನಗರದ ಪ್ರಸಿದ್ಧ ಮುಲ್ತಾನಿ ಪಾಷಾ ದರ್ಗಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 511ನೇ ಉರ್ಸ್ ಕಾರ್ಯಕ್ರಮದ ಅಂಗವಾಗಿ ಸಂದಲ್ ಗಜಲ್ ಕಾರ್ಯಕ್ರಮ ಜರುಗಿದವು. ಕನ್ನಡಿಗರ ಹಕ್ಕು ಕಬಳಿಸಿದ ಶಾಸಕ ಪ್ರಭು ಚವ್ಹಾಣ್ರ ಶಾಸಕತ್ವ ರದ್ದುಗೊಳಿಸಿ ಸೋಮನಾಥ್ ಮುಧೋಳ್. ಪೊಲೀಸ್ ಇಲಾಖೆಯು ಪವಿತ್ರವಾದ ಇಲಾಖೆಯಾಗಿದೆ. ಘನಶ್ಯಾಮ್. ಸುದ್ದಿಯ ವಿವರಗಳು. ದೇವರ ದಾಸಿಮಯ್ಯನವರ ವಚನಗಳು 12ನೇ ಶತಮಾನದಲ್ಲಿ ಹೇಳಿದ್ದರೂ ಕೂಡ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದ್ದರು. ಅವರು ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಡೆದ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆದ್ಯ ವಚನಕಾರ ದೇವರ ದಾಸಿಮಯ್ಯನವರು ಸಮಾಜದ ಸುಧಾರಣೆಗೆ ಅವರ ಕೊಡುಗೆ ಅಪಾರವಾಗಿದೆ. ತಮ್ಮ ವಚನಗಳ ಮೂಲಕ ಸಮಾನತೆ ಮೌಢ್ಯತೆಗಳ ಖಂಡನೆ ಮಾಡಿದ್ದಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ, ಸಮಾನತೆ ಒದಗಿಸುವುದು ಮತ್ತು ಸಮಾಜವನ್ನು ಒಂದುಗೂಡಿಸುವ ಕೆಲಸಗಳು ದೇವರ ದಾಸಿಮಯ್ಯನವರ ವಚನಗಳಲ್ಲಿ ಕಾಣಬಹುದಾಗಿದೆ ಎಂದು ತಿಳಿಸಿದರು. ನೇಕಾರ ಮತ್ತು ಜಾಡಾರ ಸಮುದಾಯದವರು ಕಾರ್ಯನಿಷ್ಠಾವಂತರಾಗಿದ್ದಾರೆ. ನಾಗರಿಕತೆ ಅತ್ಯುತ್ತಮ ಬೆಳವಣಿಗೆ ಇವರ ಕೊಡುಗೆ ಅಪಾರವಾಗಿದೆ. ನಮ್ಮ ಸರ್ಕಾರ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತಹ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬಂತೆ ನಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲರ ಅಭಿವೃದ್ಧಿಗಾಗಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಹಾಗೂ ನೇಕಾರ ಸಮುದಾಯದ ಎಲ್ಲ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸುತ್ತೇವೆ ಮತ್ತು ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವುದಾಗಿ ತಿಳಿಸಿದರು. ಲಿಂಗಾಯತ ಮಹಾಮಠದ ಸ್ವಾಮೀಜಿಗಳಾದ ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮೀಜಿ ಅವರು ತಮ್ಮ ಅತಿಥಿ ಉಪನ್ಯಾಸದಲ್ಲಿ ಮಾತನಾಡಿ, ದೇವರ ದಾಸಿಮಯ್ಯನವರು 1130ರಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದ್ನೂರು ಎಂಬ ಹಳ್ಳಿಯಲ್ಲಿ ಜನಿಸಿದ್ದರು. ಇವರ ಹೆಸರು 6 ವಚನಕಾರರ 12 ವಚನಗಳಲ್ಲಿ ಕಾಣಬಹುದು. ಇವರು 176 ವಚನಗಳು ದೊರೆತಿವೆ. ಇವರು ರಾಮನಾಥ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾರೆ. ಸಮಾಜದ ಸುಧಾರಣೆಗೆ ಮತ್ತು ಸಮಾಜದ ಒಳಿತಿಗಾಗಿ ಇವರ ವಚನಗಳು ಮುಖ್ಯವಾಗಿವೆ ಎಂದು ಹೇಳಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿಯೂ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಅವರು ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ರಥ ಮೆರವಣಿಗೆ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಮತ್ತು ಸಮಾಜದ ಮುಖಂಡರಾದ ಸೋಮಶೇಖರ್ ಅಮ್ಲಾಪುರೆ, ರಾಮಕೃಷ್ಣ ಸಾಳೆ, ನಾಗಪ್ಪ ಜಂಗಿ, ಮಹಾದೇವ್ ಚೌಡೇಕರ್, ಶರಣಪ್ಪ ಹಾವಗುಂಡ, ಪ್ರಶಾಂತ್ ಸಿಂದ್ರೆ, ಧನರಾಜ್ ಹಂಗರ್ಗಿ ಮತ್ತು ಇತರೆ ಮುಖಂಡರು ಉಪಸ್ಥಿತರಿದ್ದರು. ಬರ್ತ್ಡೇ ಅದಂತ ಪ್ರಿಯಾಂತ್ ಕೋಶಲ್
ದೇವರ ದಾಸಿಮಯ್ಯನವರು ಆದ್ಯ ವಚನಕಾರ, ಕಾಯಕ ಜೀವಿ, ವಚನಯುಗ ಪ್ರವರ್ತಕ. ದೇವರ ದಾಸಿಮಯ್ಯವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಯಾಕೆ ಮಹಾಪುರುಷರ ಜಯಂತಿ ಮಾಡ್ತೀವಿ, ಸ್ಮರಣೋತ್ಸವ ಮಾಡ್ತೀವಿ? ಇದರ ಉದ್ದೇಶ ಏನಿದೆ? ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಮಹಾಪುರುಷರು ಅವರ ಕಾರ್ಯಕಾಲದಲ್ಲಿ ಅವರು ಏನು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಮಾಜ ಸುಧಾರಣೆಗಾಗಿ ಏನು ತ್ಯಾಗ ಮಾಡಿದ್ದಾರೆ, ಅವರ ಆದರ್ಶಗಳು, ಅವರ ಸಿದ್ಧಾಂತಗಳು ಅವತ್ತು ಎಷ್ಟು ಪ್ರಸ್ತುತವಾಗಿದ್ದು ಅಂದ್ರೆ ನೋಡಿ, ಇವತ್ತು 800-900 ವರ್ಷಗಳ ಹಿಂದೆ ಅಂದಿನ ದಿನಮಾನಗಳಲ್ಲಿ ಅವ್ರು ಹೇಳಿದಂಥ ಆಲೋಚನೆಗಳು ಏನು ಸಮಾಜದ ಒಳಿತಿಗಾಗಿ ಎಷ್ಟು ಸತ್ಯವಾಗಿದ್ದೋ ಇವತ್ತಿಗೂ ಅಷ್ಟೇ ಸತ್ಯವಾಗಿದ್ದಾವೆ. ಯಾಕೆಂದ್ರೆ ಅವ್ರು ಹೇಳಿದ್ದೆಲ್ಲವೂ ಒಂದು ವೈಚಾರಿಕತೆಯ ತಳಹದಿಯ ಮೇಲೆ, ವೈಜ್ಞಾನಿಕ ತಳಹದಿಯ ಮೇಲೆ, ವಾಸ್ತವಾಂಶದ ಆಧಾರದ ಮೇಲೆ ಏನು ಮನುಷ್ಯರು ನಾವೆಲ್ಲ ಯಾವ ರೀತಿಯಲ್ಲಿ ಬದುಕ್ತೀವಿ, ನಮ್ಮ ಬದುಕಿನಲ್ಲಿ ಏನೇನು ನ್ಯೂನತೆಗಳಿದ್ದಾವೆ, ಅಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಏನೋ ಒಂದು ರೀತಿಯಲ್ಲಿ ಜಾತೀಯತೆ ಇತ್ತು, ಧರ್ಮಾಂಧತೆ ಇತ್ತು, ಅಸಮಾನತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಅಂತ ಸಂದರ್ಭ ಮೌಢ್ಯತೆ ಇತ್ತು. ಬಹಳಷ್ಟು ಜನ ಮೌಢ್ಯತೆಗೆ ಬಲಿ ಆಗ್ತಾ ಇದ್ರು. ಇವತ್ತಂಥದ್ರಲ್ಲಿ ಇವತ್ತು ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅನ್ನುವಂಥ ಒಂದು ರೀತಿಯಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗದೆ, ಅವ್ರ ಬರೀ ನೇಕಾ ಸಮುದಾಯದವರು ಅಂತಲ್ಲ, ಎಲ್ಲ ಸಮುದಾಯದವರಿಗಾಗಿ ಅವ್ರ ವಚನ ನೋಡ್ರಿ, ಅವ್ರಿಗೆ ನಾವು ನೆನೆಸ್ಕೊಳ್ತೀವಿ. ಯಾಕೆಪ್ಪ ಬಹಳ ಶ್ರೇಷ್ಠ ವಚನಕಾರರು. ಆ ವಚನದಲ್ಲಿ ಸತ್ಯ ಇದೆ, ಆ ವಚನದಲ್ಲಿ ವಾಸ್ತವಾಂಶ ಇದೆ. ಸರಿ ಸಮಾನವಾದಂಥ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಗುರಿ ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಏನೊಂದು ಸಮಾಜ ಧಾರ್ಮಿಕ ಕ್ರಾಂತಿ ಆಗ್ತದೆ, ಆ ಕ್ರಾಂತಿಗೆ ನಾಂದಿ ಅನ್ನುವಂಥ ರೀತಿಯಲ್ಲಿ, ಆ ಬಸವಾದಿ ಶರಣರಿಗೂ ಪ್ರೇರಕವಾಗುವಂಥ ರೀತಿಯಲ್ಲಿ, ಅವ್ರಿಗೂ ಸ್ಫೂರ್ತಿ ಕೊಡುವಂಥ ರೀತಿಯಲ್ಲಿ ವಚನಗಳನ್ನು ಬರೆದಂಥದ್ದು ಯಾರಾದರೂ ಇದ್ರೆ ಅದು ದೇವರ ದಾಸಿಮಯ್ಯ ಅವರು ಅಂತ ಹೇಳಿ.
ತಥಾಗತ ಮಹಾತ್ಮ ಗೌತಮ್ ಬುದ್ಧರ ಜ್ಞಾನೋದಯ ಸ್ಥಳ ಬೌದ್ಧರ ಪವಿತ್ರ ತಾಣವಾದ ಬೋಧ್ಗಯಾವನ್ನು ಬ್ರಾಹ್ಮಣರು ಬೌದ್ಧರಿಗೆ ಬಿಟ್ಟುಕೊಡದಿದ್ದರೆ ಇನ್ಮುಂದೆ ಸಾಮ್ರಾಟ್ ಅಶೋಕರ ಖಡ್ಗ ಹಿಡಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ವೈಶಾಲಿ ನಗರ ಅಣದೂರಿನ ಭಂತೆ ಸಂಘರಕ್ಕೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಬೋಧ್ಗಯಾವನ್ನು ಬ್ರಾಹ್ಮಣರು ಬೌದ್ಧರಿಗೆ ಬಿಟ್ಟುಕೊಡಬೇಕೆಂಬ ಹೋರಾಟ ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೆ. ಆದರೆ ಜಗತ್ತಿನ ಬೌದ್ಧ ಉಪಾಸಕರು ಗಯಾಗೆ ಆಗಮಿಸಿ ಶಾಂತಿಯಿಂದ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಬ್ರಾಹ್ಮಣರು ಹೋಮ ಹವನ ಗಂಟೆ ಜಗಾಟೆ ಬಾರಿಸಿ ಅಶಾಂತಿ ಎಬ್ಬಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಅನೇಕ ಬೌದ್ಧ ಸೂಕ್ತಗಳನ್ನು ಕೆಡವಿ ತಮ್ಮ ಸಂಸ್ಕೃತಿ ಬಿತ್ತುತ್ತಿದ್ದಾರೆ. ಈ ಕಾರಣಕ್ಕಾಗಿ ಏಪ್ರಿಲ್ 5ರಂದು ಬೆಳಗ್ಗೆ 10 ಗಂಟೆಗೆ ಶಹಗಂಜ್ ಬೌದ್ಧ ವಿಹಾರದಿಂದ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಹಾಗೂ ಬಿಹಾರ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಗುತ್ತಿದೆ. ಮಾರ್ಗ ಮಧ್ಯದಲ್ಲಿ 1949ರ ಕಾಯ್ದೆ ಪ್ರತಿ ಸುಟ್ಟು ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ಭಂತೆ ಸಂಘರಕ್ಕೆ ತಿಳಿಸಿದರು. ಪೂಜ್ಯ ಪಂತೆ ದಮ್ಮಾನಂದ ಮಹತ್ತೇರು ಮಾತನಾಡಿ, ಮೊದಲು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆಯುವಾಗ ಬೋಧ್ಗಯಾಗೆ ಹೋಗಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮುಚ್ಚಿಹೋದ ಬೋಧ್ಗಯಾ ಕಾಣಿಸುತ್ತದೆ. ಅದರ ಉಳಿವಿಗಾಗಿ ಒಂದು ಸಮಿತಿ ರಚಿಸಿ ತಾತ್ಕಾಲಿಕವಾಗಿ ಬ್ರಾಹ್ಮಣರಿಗೆ ನೇಮಕ ಮಾಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮ ಸ್ವೀಕಾರದ ನಂತರ ಜಗತ್ತಿನ ತುಂಬ ಧರ್ಮ ಬೆಳೆದು ವಿಶ್ವದ ಜನರು ಗಯಾ ಕಡೆಗೆ ದರ್ಶನಕ್ಕಾಗಿ ಬರುತ್ತಾರೆ. ಗಯಾ ಅಭಿವೃದ್ಧಿಗೆ ವಿಶ್ವದ ಉಪಾಸಕರ ಹಣ ದಾನ ಹರಿದು ಬಂತು. ಇದನ್ನು ಕಂಡು ಕೆಲವು ಬ್ರಾಹ್ಮಣರು ಹಣಕ್ಕಾಗಿ ಅಲ್ಲಿಯೇ ಉಳಿದು ಇದ್ದು ಸಂಪೂರ್ಣ ವಶಪಡಿಸಿಕೊಂಡಿದ್ದಾರೆ. ಅಲ್ಲಿಯ ಸರ್ಕಾರ ಮತಕ್ಕಾಗಿ ಕಣ್ಮುಚ್ಚಿ ಕುಳಿತಿದೆ ಎಂದವರಲ್ಲದೆ ಬೋಧ್ಗಯಾ ಮುಕ್ತಿಗಾಗಿ ಸಾಂಸ್ಕೃತಿಕ ಆಂದೋಲನ ಆರಂಭವಾಗಿದೆ. ಎಲ್ಲರೂ ಕೈಜೋಡಿಸಿ ಎಂದು ತಿಳಿಸಿದ್ದರು. ಅಣದೂರಿನ ಭಂತೆ ಜ್ಞಾನಸಾಗರ್ ಮಾತನಾಡಿ, ಬೌದ್ಧರು ಬ್ರಾಹ್ಮಣರ ವಿರೋಧಿಗಳಲ್ಲ, ಆದರೆ ಬೌದ್ಧರ ಬುದ್ಧಗಯಾದಲ್ಲಿ ನಡೆಸುತ್ತಿರುವ ಬ್ರಾಹ್ಮಣತ್ವದ ವಿರೋಧಿಗಳಾಗಿದ್ದಾರೆ. ಹೀಗಾಗಿ ಬೋಧ್ಗಯಾ ರಕ್ಷಣೆ ನಮ್ಮೆಲ್ಲರ ಹೊಣೆ. ಬೋಧ್ಗಯಾ ರಕ್ಷಣೆಗಾಗಿ ಅಲ್ಲಿಯ ಸರ್ಕಾರ ಆಡಳಿತದಲ್ಲಿ ಬೌದ್ಧರಿಗೆ ಅವಕಾಶ ನೀಡಬೇಕು, ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ರೇಕುಳಗಿಯ ಭಂತೆ ದಮ್ಮಪಾಲ್, ಅಮಲಾಪುರದ ಭಂತೆ ದಮ್ಮಕೀರ್ತಿ, ಭಂತೆ ಶಾಂತಿಪಾಲ್, ಭಂತೆ ಸಾರಿಪುತ್ರ, ಭಾರತೀಯ ಬೌದ್ಧ ಮಹಾಸಭೆಯ ಅಧ್ಯಕ್ಷ ರಾಜ್ಕುಮಾರ್ ಗುನ್ನಳ್ಳಿಕರ್, ಡಾಕ್ಟರ್ ಕಾಶಿನಾಥ್ ಚೆಲುವ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಪ್ರತಿಭಟನೆಯ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಅದು ಯಾರು ನಿರ್ಮಾಣ ಮಾಡಿದಿದೆ? ಸಾಮ್ರಾಟ್ ಅಶೋಕರು ನಿರ್ಮಾಣ ಮಾಡಿರುವಂತಹ ಮಹಾಬೋಧಿ ಮಹಾವಿಹಾರ. ನಮಗೆ ಯುದ್ಧ ಬೇಡ, ಬುದ್ಧ ಬೇಕು ಅಂಥೇಳಿ ಸಾಮ್ರಾಟ್ ಅಶೋಕ ಆ ಖಡ್ಗವನ್ನು ಬುದ್ಧರ ಪಾದದಲ್ಲಿ ಅರ್ಪಿಸಿದ್ದಾರೆ. ಆದರೆ ಆ ಶಾಂತಿಗೆ ನೀವು ಅನುಮತಿ ಇಲ್ಲ ಅಂತಂದರೆ ಅದೇ ಖಡ್ಗವನ್ನು ಮತ್ತೊಂದು ಸಾರಿ ನಾವೆಲ್ಲ ಬೌದ್ಧರು ಎತ್ತಬೇಕಾಗುತ್ತೆ. ಅದಕ್ಕಾಗಿ ನೀವು ಬ್ರಾಹ್ಮಣರು ಸ್ವಲ್ಪ ಜನ ಇದ್ರಿ, ಇಡೀ ದೇಶ ಬೌದ್ಧರದಿದೆ. ಒಬ್ಬ ಒಳ್ಳೆ ಮನುಷ್ಯ ಯಾವುದು ಒಪ್ಕೊಳ್ತಾನ್ರಿ? ಇನ್ನೊಬ್ಬರ ಶ್ರದ್ಧಾ ಕೇಂದ್ರದಲ್ಲಿ ಕುಂತು ಇನ್ನೊಬ್ಬರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥವ್ರು ಇವರು ಈ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯರ? ಖಂಡಿತವಾಗಲಿ ಇವರು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಇಲ್ಲ. ಇವರು ಇಡೀ ಮನುಷ್ಯನ ಶಾಂತಿಯನ್ನು ಹಾಳು ಮಾಡಲಿಕ್ಕೆ ಬಂದವರು. ಇನ್ನು ಮುಂದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬೌದ್ಧರಾಗಿದ್ದಾರೆ. ಈಗ ಅಂಬೇಡ್ಕರ್ ಅವರ ಅನುಯಾಯಿಗಳು ಬೌದ್ಧರಾಗಿರೋದ್ರಿಂದ ಅದನ್ನು ನಾವು ಬಿಡುವುದಿಲ್ಲ. ನಾನು ಇನ್ನೂ ಬುದ್ಧರ ಮಾರ್ಗದಲ್ಲಿ ಇದ್ದೀನಿ. ನಾನು ಇನ್ನೂ ಬುದ್ಧತ್ವ ಪ್ರಾಪ್ತಿಯಾಗಿಲ್ಲ ನಾನು. ಹಾಗಾಗಿ ಆ ಖಡ್ಗ ಬೇಕಾದರೂ ನಾನು ಹಿಡಿಯುವಂಥ ಪ್ರಯತ್ನ ನಾನು ಮಾಡಬೇಕಾಗುತ್ತೆ. ಈಗ ಸಮಾಜ ಜಾಗೃತಿ ಆಗಿದೆ. ಇನ್ನು ಮುಂದೆ 5ನೇ ತಾರೀಕು ಬೃಹತ್ ಪ್ರತಿಭಟನೆ ನಾವು ಮಾಡ್ತಾಯಿದ್ದೀವಿ. ಪ್ರತಿ ಹಳ್ಳಿಯಿಂದ, ಪ್ರತಿ ತಾಲೂಕಿನಿಂದ ಬೌದ್ಧರು ಆಗಮಿಸ್ತಾ ಇದ್ದಾರೆ. ಯಾವ ಹಿಂದೂ ಕೂಡ, ಯಾವ ಒಳ್ಳೆ ಹಿಂದೂ ಇದನ್ನು ಒಪ್ಪುವುದಿಲ್ಲ, ಯಾವ ಒಳ್ಳೆ ಲಿಂಗಾಯತ ಇದನ್ನು ಒಪ್ಪುವುದಿಲ್ಲ, ಯಾವ ಒಳ್ಳೆ ಮುಸ್ಲಿಂ ಕೂಡ ಒಪ್ಪುವುದಿಲ್ಲ. ಯಾವ ಒಳ್ಳೆ ಮನುಷ್ಯರಿದ್ದಾನೋ ಇಂತಹ ಒಂದು ಆಚರಣೆಯನ್ನು ಒಪ್ಪುವುದಿಲ್ಲ. ಒಂದು ಧರ್ಮದ ಮೇಲೆ ಮತ್ತೊಬ್ಬ ಧರ್ಮದವನು ಅಧಿಕಾರ ನಡೆಸುವಂಥದ್ದು ವಿಶ್ವದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ಬ್ರಾಹ್ಮಣರಲ್ಲಿ ಮಾತ್ರ ಸಿಗುವಂಥ ಒಂದು ಏಕೈಕ ಗುಣ ಅವರು. ಈ ಒಂದು ದುರ್ಗುಣವನ್ನು ತಾವು ಬಿಟ್ಟು ಬೇಗ ಮಹಾಬೋಧಿ ಮಹಾವೀರವನ್ನು ಬೌದ್ಧರಿಗೆ ಒಪ್ಪಿಸಬೇಕು. ಇಲ್ಲದಿದ್ದರೆ ಮುಂದೆ ಯುದ್ಧಕ್ಕೆ ಸಿದ್ಧರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಆಂದೋಲನ ಪ್ರಾರಂಭವಾಗಿದೆ. ಈ ಒಂದು ಆಂದೋಲನ ಇವಾಗ ಮುಗಿಯುವುದಿಲ್ಲ. ಏಕೆಂದರೆ ಭಾರತದ ಎಲ್ಲ ಕಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನಿಗಳು
ಬೌದ್ಧ ಸಂಸ್ಕೃತಿಯನ್ನು ಬೆಳೆಸಲು ಮುಂದೆ ಬರ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಇವಾಗ ಸಂಸ್ಕೃತಿ ಸಲುವಾಗಿ ಕಲ್ಚರಲ್ ರೆವಲ್ಯೂಷನರಿ ಮಾಡುವುದು ಅವಶ್ಯಕತೆ ಇದೆ ಅಂತ ಹೇಳಿದರು. ಅದನ್ನು ಇವಾಗ ಪ್ರಾರಂಭ ಆಗಿದೆ. ಆದ್ದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣ ವರ್ಗದವರು, ಅಂದರೆ ನಾವು ಬ್ರಾಹ್ಮಣರ ಅಂದ ತಕ್ಷಣವೇ ಬೌದ್ಧ ಧರ್ಮದ ವಿರೋಧಿಗಳು ಅಂತ ಹೇಳಲ್ಲ, ಆದರೆ ಬುದ್ಧ ವಿಹಾರದಲ್ಲಿ ಬ್ರಾಹ್ಮಣ ಸಂಸ್ಕೃತಿ ನಡೆಸುವ ಕಾರಣದಿಂದಾಗಿ ವಿರೋಧವಾಗಿದೆ. ಆದ ಕಾರಣದಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಅಲ್ಲಿ ಬಿಹಾರ ಸರ್ಕಾರ 1/3 ಮೆಜಾರಿಟಿಯಲ್ಲಿ ಅದೇನು ಮೊದಲಿಂದ ಇದೆ ಅದನ್ನು ಅಳಿಸಿ ಹೊಸ ಸಂವಿಧಾನ ಮೂಲಕವಾಗಿ ಸಮಾನವಾದಂಥ ಅವರವರಿಗೆ ಕೊಡ್ತಕ್ಕಂಥ ಹಕ್ಕಿನಿದೆ, ಹಕ್ಕಿನ ಪ್ರಕಾರವಾಗಿರ್ತಕ್ಕಂಥ ಕಾಯ್ದೆಯನ್ನು ಅನುಸರಿಸಿ ಬೌದ್ಧರ ಕೈಗೆ ಬುದ್ಧ ಕೈ ಕೊಡಬೇಕಂತೇಳಿ ನಮ್ಮ ಒಂದು ಸಂದೇಶವಾಗಿದೆ. ಆ ಸ್ಥಾನವನ್ನು ನಮ್ಮ ಬೌದ್ಧರಿಗೆ ಒಪ್ಪಿಸಬೇಕಂಥೇಳಿ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಅದು ಬೌದ್ಧರ ಎಲ್ಲ ಅಂತಾರಾಷ್ಟ್ರೀಯ ವಿಶ್ವದ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಆ ಒಂದು ಸನ್ಮಾರ್ಗ, ಸದ್ಭಾವನೆಯುಳ್ಳ ಮಾರ್ಗ. ಹಾಗಾಗಿ ಅವರ ಒಂದು ತದಗ ಸಮ್ಮಕ ಸಂಬುದ್ಧರ ವಿಶ್ವಕ್ಕೆ ನೀಡ್ತಕ್ಕಂಥ ಶಾಂತಿ ಸಂದೇಶವನ್ನು ನಾವೆಲ್ಲರೂ ಆ ಒಂದು ಆಸ್ತಿಯನ್ನು ನಮ್ಮೆಲ್ಲರ ಆದ್ಯ ಕರ್ತವ್ಯ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ 5ನೇ ತಾರೀಕು ಆ ನಿಮಿತ್ತವಾಗಿ ನಾವು ಸೇರಿದ್ದೇವೆ. ನಿನ್ನೆ ಗುಲ್ಬರ್ಗಾದಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲ ಸರ್ದಾರ್ ಬೀದರ್ ಸಮಸ್ತ ಗುಲ್ಬರ್ಗ ಜಿಲ್ಲೆ ಎಲ್ಲ ಸಂಘಟನೆಗಳು, ಎಲ್ಲ ಸದ್ಭಾವನೆ ಉಳ್ತಕ್ಕಂಥ ಎಲ್ಲ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಭಿಕ್ಕು ಸಂಘದ ನೇತೃತ್ವದಲ್ಲಿ ಸೇರಿಕೊಂಡು ಒಳ್ಳೆಯ ರೀತಿಯಾಗಿ ಆ ಒಂದು ಕಾರ್ಯಕ್ರಮ ನೆರವೇರಿದು DC ಮುಖಾಂತರ ಸಂದೇಶ ಕೊಟ್ಟಿದ್ದೇವೆ. ಮತ್ತು ನಾಳೆ ಬರ್ತಕ್ಕಂಥ ಅಂದರೆ 5ನೇ ತಾರೀಕು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬರುವ 5ನೇ ಏಪ್ರಿಲದಂದು ಬೀದರ್ ಜಿಲ್ಲೆಯಲ್ಲಿ ಬೃಹತ್ BT ಆ್ಯಕ್ಟ್ 1949 ಇದು ರದ್ದು ಮಾಡಬೇಕಂಥೇಳಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ಅದಕ್ಕೆ ಮೊದಲು ಎಲ್ಲ ಸಂಘಟನೆಗಳ ಮುಖಾಂತರವಾಗಿ ಭಿಕ್ಕು ಸಂಘದ ನೇತೃತ್ವದಲ್ಲೂ ಮೊದಲು ಒಂದು ಸಲ ಆಯಿತು. ಅದು ಆದ ನಂತರ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಭಿಕ್ಕು ಸಂಘ ನೇತೃತ್ವದಲ್ಲಿ 2ನೇ ಸಲನೂ ಆಯಿತು. ಆದ್ರೂ ಎಲ್ಲ ತಾಲೂಕಾ ಆಮೇಲೆ ಎಲ್ಲ ಹಳ್ಳಿ ಜನರು ಸ್ವಲ್ಪ ಕಡಿಮೆ ಇದ್ದಿದ್ದರು. ಅದಕ್ಕೆ ಈ ಸಲ ಇದು ಬೀದರ್ ಒಂದು ಜಿಲ್ಲಾ ಕೇಂದ್ರವಾಗಿರೋದರಿಂದ ಎಲ್ಲ ತಾಲೂಕಾ ಮತ್ತೆಲ್ಲ ಹಳ್ಳಿ ಜನರು ಬಂದು ಹೆಚ್ಚಿಗೆ ಬೆಂಬಲ ಕೊಟ್ಟು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಮುಖಾಂತರ ಹೇಳ್ತಾ ಇದ್ದೇವೆ. ಬೌದ್ಧ ವಿಹಾರ, ಮಹಾಬೋಧಿ ವಿಹಾರ ಅಂತಕ್ಕಂಥದ್ದು ಏನು ವಿಹಾರ ಇದೆ, ಆ ವಿಹಾರವನ್ನ ಇವತ್ತು ಬೇರೆ ಧರ್ಮರ ಆಡಳಿತದಲ್ಲಿ ಮತ್ತು ಅವರ ಒಂದು ಸುಪುತ್ರದಲ್ಲಿ ಇದೆ. ಹಾಗಾಗಿ ಅದನ್ನ ಬೌದ್ಧ ವಿಹಾರ ಅಂದ್ರೆ ಬೌದ್ಧ ಭಿಕ್ಕುಗಳ ಆಧೀನದಲ್ಲಿ ಕೊಡಬೇಕು, ಸಂಪೂರ್ಣ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ಸುಮಾರು ದಿವಸದಿಂದ ಅಲ್ಲಿ ಆ ಬೌದ್ಧಗಯ ವಿಹಾರದ ಹೊರಗಡೆ ಬೌದ್ಧ ಭಿಕ್ಕುಗಳು, ಬೇರೆ ಬೇರೆ ದೇಶದ ಬೌದ್ಧ ಭಿಕ್ಕುಗಳು ಹೋರಾಟ ಮಾಡ್ತಲಿದ್ದಾರೆ. ಅದನ್ನ ಬಿಹಾರ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ಕಳೆದ 15 ದಿವಸ ಹಿಂದೆ ಮತ್ತೆ ನಾವೊಂದು ಹೋರಾಟ ಮಾಡಿದ್ದೇವೆ ನಮ್ಮ ಭಿಕ್ಕು ಅವರ ನೇತೃತ್ವದಲ್ಲಿ. ಹಾಗಾಗಿ ದೇಶ ಬೇರೆ ಬೇರೆ ರಾಷ್ಟ್ರಗಳು ಸಹ ಅವರು ಬೌದ್ಧ ಭಿಕ್ಕು, ಬೌದ್ಧ ಧರ್ಮದವರು ಇರ್ತಕ್ಕಂಥವ್ರು ಅದಕ್ಕೆ ಎಷ್ಟು ಒತ್ತಡ ಹಾಕಿದರೂ ಸಹ ಇಲ್ಲಿವರೆಗೆ ನಮ್ಮ ಸಮಸ್ಯೆಯನ್ನು ಬಗೆಹರಿದಿಲ್ಲ. ಬೀದರ್ ಜಿಲ್ಲೆಯಲ್ಲಿ ದಿನಾಂಕ 5ನೇ ಏಪ್ರಿಲ್ 2025ರಂದು ಬೆಳಗ್ಗೆ 10:30 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ ಶಾಗನ್ ಬೀದರ್ನಲ್ಲಿ ಭಿಕ್ಕು ಸಂಘದ ನೇತೃತ್ವದಲ್ಲಿ ಮಹಾಬೋಧಿ ಮಹಾವಿಹಾರ್ ಬುದ್ಧಗಯ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಜಿಲ್ಲೆಯ ಅನೇಕ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಜನಗಳನ್ನು ಸೇರಿಕೊಂಡು 10:30 ಗಂಟೆಯಿಂದ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಪ್ರಾರಂಭವಾಗಿ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ತದನಂತರ ಜಿಲ್ಲಾಧಿಕಾರಿಯವರ ಒಂದು ಕಚೇರಿಗೆ ತಲುಪಿ ಅಲ್ಲಿ ಈ ನಮ್ಮ ಮನವಿಯನ್ನು ಕೊಡಲಾಗುತ್ತದೆ.
ಈ ಒಂದು ಭಿಕ್ಕು ಸಂಘದ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದು ತಮ್ಮ ಮಾಧ್ಯಮಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ವಿಷಯವನ್ನು ಮಂಡನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಬರುವಂತೆ ತಮ್ಮೆಲ್ಲರ ಒಂದು ಲೇಖನ ಇರಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇಂದು ಬೀದರ್ ನಗರದಲ್ಲಿ ಶ್ರೀ ಶಿವಶರಣ ಹರಳಯ್ಯ ಸಮಗಾರ ಸಮಾಜ ಸಂಘ ಬೀದರ್ ವತಿಯಿಂದ ಶ್ರೀ ಶಿವಶರಣ ಹರಳಯ್ಯನವರ 858ನೇ ಜಯಂತಿಯ ಅಂಗವಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹರಳಯ್ಯನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವಿಶ್ವದ ಇತಿಹಾಸದಲ್ಲಿ 12ನೇ ಶತಮಾನದ ಶರಣರ ಕ್ರಾಂತಿಯು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಬಸವಣ್ಣನವರ ನೇತೃತ್ವದಲ್ಲಿ ಸಕಲ ಜೀವಾತ್ಮರ ಲೇಸಿಗಾಗಿ ವಿಶ್ವದ ಮಾನವರೆಲ್ಲ ಒಂದೇ ದೇವನೊಬ್ಬನೇ ತಂದೆ ಎಂದು ಸಾರಿದ ಕ್ರಾಂತಿ. ಈ ಕ್ರಾಂತಿಯಲ್ಲಿ ವಿಶ್ವಜ್ಯೋತಿಯಾಗಿ ಬೆಳಗಿದ್ದವರು ಶರಣ ಶಿರೋಮಣಿ ಹರಳಯ್ಯನವರು. ಭಕ್ತಿಯ ಮೇರು ಪರ್ವತವನ್ನೇರಿದ ಮಹಾನೋಭಾವಿ ಕಾಯಕಯೋಗಿ ಶಾಂತಿಧೂತ ಬಸವಾದಿ ಶರಣ ಸಂಸ್ಕೃತಿಯ ತತ್ವ ಸಿದ್ಧಾಂತ ಹಾಗೂ ವಚನ ಸಾಹಿತ್ಯ ಸಂರಕ್ಷಣೆ, ಜಾತ್ಯತೀತ ತತ್ವ ಸಿದ್ಧಾಂತ, ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ತಮ್ಮ ಅಮೂಲ್ಯವಾದಂತಹ ಪ್ರಾಣವನ್ನ ತೆತ್ತು ಹುತಾತ್ಮರಾದವರು ಎಂದು ಮಾತನಾಡುತ್ತಾ ಹೇಳಿದ್ದರು. ಶರಣರ ಸುಮಾರು ವರ್ಷದಿಂದ ನಡೆದು ಬಂದ ಜಯಂತಿ ಈ ವರ್ಷವೂ ಶ್ರೀ ಶಿವಶರಣ ಹರಳಯ್ಯನವರ 853ನೇ ಜಯಂತಿ ಉತ್ಸವ ಕಾರ್ಯಕ್ರಮವು ಶ್ರೀ ಶಿವಶರಣ ಹರಳಯ್ಯನವರ ಮಂಗಲ್ಪೇಟ್ ಭವನದಲ್ಲಿ ಪೂಜೆ ಮತ್ತು ಮಂಗಳಾರತಿ ಮುಂಜಾನೆ 8 ಗಂಟೆಗೆ ಪ್ರಾರಂಭಿಸಲಾಯಿತು. ಶ್ರೀ ಶಿವಶರಣ ಹರಳಯ್ಯನವರ ಭಾವಚಿತ್ರದ ಮೆರವಣಿಗೆಯು ಪ್ರಾರಂಭಿಸಲಾಯಿತು. ನಂತರ ಮೆರವಣಿಗೆಯ ಮಾರ್ಗವು ಮಂಗಲ್ಪೇಟ್ ಸಮಾಜದಿಂದ ಪ್ರಾರಂಭಿಸಿ ಚೌಬಾರ, ಗವಾನ್ ಚೌಕ್, ಚಿತ್ತೇಖಾನ, ಶಹಗಂಜ್ ಕಮಾನ್, ಬಸವೇಶ್ವರ್ ಚೌಕ್, ಭಗತ್ ಸಿಂಗ್ ಚೌಕ್, ಅಂಬೇಡ್ಕರ್ ಚೌಕ್, ಶಿವಾಜಿ ಚೌಕ್ದಿಂದ ಹರಳಯ್ಯ ಚೌಕ್ವರೆಗೆ ಮೆರವಣಿಗೆ ತಲುಪಿತು. ನಂತರ ಶ್ರೀ ಶಿವಶರಣ ಹರಳಯ್ಯನವರ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು. ಆದ ನಂತರ ವೇದಿಕೆ ಕಾರ್ಯಕ್ರಮವು ಗಣ್ಯರ ಸನ್ಮಾನ, ಸ್ವಾಗತ ಮತ್ತು ಶ್ರೀ ಶಿವಶರಣ ಹರಳಯ್ಯನವರ ಜೀವನ ಚರಿತ್ರೆ, ತ್ಯಾಗ, ಬಲಿದಾನ ಮತ್ತು ಅವರ ಬಗ್ಗೆ ಚಿಂತನೆಯ ಪ್ರವಚನ ನಡೆಯಿತು. ಈ ಸಂದರ್ಭದಲ್ಲಿ ಸುಖದೇವ್ಜಿ ಮಹಾರಾಜ್, ಸತ್ಯದೇವಿ ಮಾತಾಜಿ, ಪ್ರೊಫೆಸರ್ ಹುಗ್ಗೆ ಪಾಟೀಲ್, ಧನರಾಜ್ ಹಂಗರ್ಗಿ, ಸುಭಾಷ್ ಅಮಿಲ್ಪುರೆ, ಗಾಂಧಿ ನಿನ್ನೇಕರ್, ರಾಜ್ಕುಮಾರ್ ಟಿಳ್ಳೆಕರ್, ಸಂಜೀವ್ ದಾಮ, ವಾಮನ್ ರಾವ್ ಕೆ, ಪ್ರೇಮ್ ಸಾಗರ್, ಅಂಬದಾಸ್ SH, ಭಾನುದಾಸ್, ಸುಭಾಷ್ HM, ಶ್ರೀಮತಿ ವಿದ್ಯಾವತಿ ತೂಗಾವೆ, ಅಂಬಿಕಾ RD ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಬಂದ ಭಕ್ತರಿಗೆ ಮಹಾಪ್ರಸಾದ ಆಯೋಜಿಸಲಾಯಿತು. ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಆರೋಗ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ, ಸಂತ ಶಿರೋಮಣಿ ನಮ್ಮ ಹರಳಯ್ಯ ಸಮಾಜಕ್ಕೆ ಸದಾಕಾಲ ಬೆನ್ನೆಲುಬಾಗಿ ನಿಂತು ಈ ಸಮಾಜದ ಉನ್ನತಿಗಾಗಿ ಮಾನ್ಯ ಶ್ರೀ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅವರಿಂದ, ವಿಜಯಕುಮಾರ್ ಖಂಡ್ರೆ ಅವರಿಂದ ಮತ್ತು ಇಂದಿನ ನಮ್ಮ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಸಮಾಜದ ಪ್ರಗತಿಗೋಸ್ಕರ ಸಮಸ್ತ ಹರಳಯ್ಯ ಸಮಾಜದ ವತಿಯಿಂದ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಮಾಲೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮಾನ್ಯ ಸಾಹೇಬರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ.
साहब अभी मिनिस्टर है, आपकी आशीर्वाद हो गया, अभी आगे आप आने के बाद आने तक सीएम बनकर हमारा साहब बीदर जिले को आएंगे। ये आपकी तगड़ा आशीर्वाद हमारे साहब के साथ में है। हम सब जोश और उल्लास के साथ आपका स्वागत करेंगे। हमारे साहब जब सीएम बनकर बीदर को पधारेंगे, ये सब हम आशा करते हैं। लोग मिलके हरलैया जी का जयंती उत्सव आचरण कर रहे हैं। हरलैया को जब हम याद करते हैं, उन्होंने किया, वो क्रांति का, कल्याण क्रांति का मूल पुरुष कौन है? हरलैया जी है। समाज के याद होना चाहिए, क्योंकि बसवन्ना जी तो वहां पर प्रधानमंत्री थे बिज्जल राज्य में। तो ऐसे टाइम पे उन्होंने जो शिवशरणों को लेके 770 हमारे गणंगल बोलते 770 शरण लोग थे, अलग अलग वृत्ति करने वाले। हरलैया, ऐसे ही मणिवाल माछीदेवा, ऐसे ही बहुत से अंबिगर चौड़ैया, और बहुत से ऐसे शरण थे जिसमें जो न हरलैया जी का, जो आते वक्त हरलैया जी कहते हैं बसवण्णा को शरणु बोल के बोलते हैं। जब बसवण्णा प्रधानमंत्री, जब हरलैया जी शरणु बोलते हैं तो बसवण्णा जी शरणु शरणार्थी बोलते हैं। बसवण्णा जी हरलैया को शरणु शरणार्थी बोलते हैं। तो हरलैया जाते अपने घर को जाके उनके धर्मपत्नी कल्याणम्मा के साथ वार्तालाप करते हैं, कहते हैं कि मेरे ऊपर तो बहुत बड़ा बोझ हो गया। मैं एक सामान्य व्यक्ति, एक अस्पृश्य, और मुझे जब मैं शरणा बोला तो बसवण्णा जी प्रधानमंत्री मुझे शरणु शरणार्थी बोले। ये तो मेरे ऊपर बहुत बड़ा बोझ हो गया। ये बोझ कैसे निकालना चाहिए? बोझ निकालना है तो दोनों हरलैया जी उनके धर्मपत्नी मिलके चर्चा करके उनके उनके चमड़ा, उनके मांडी का चमड़ा निकाल के एक जोड़ बनाते हैं। जोड़ बना के अपने साथ रख लेके बसवण्णा को देने के लिए जाते हैं। जब बसवण्णा देखते हैं, जो उन्होंने जोड़ को क्या बोलते हैं, पादुका को बसवण्णा देखते हैं, देख के बोलते हैं एक पादुका मेरे लिए नहीं है, भगवान के लिए, पूर्ण संगम के लिए है, ये मेहरबानी करके आप वापस लेके जाओ बोल के उनको वापस दे देते हैं। शीलवन और मधुरस का बेटी लावण्यवती, दोनों का विवाह हो जाता है। जो मूलभूतवादी रहते हैं वो लोग बिज्जल राजे के पास जाते हैं, धर्म का नष्ट हुआ, धर्म हमारा खत्म हुआ। ಬೀದರ್ ನಗರದ ಸುಪ್ರಸಿದ್ಧ ಬೀದರ್ನ ಹಳೆ ನಗರದ ಐತಿಹಾಸಿಕ ಹಜರತ್ ಮುಲ್ತಾನಿ ಪಾಷಾ ದರ್ಗಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 511ನೇ ಉರ್ಸ್ ಕಾರ್ಯಕ್ರಮದ ಅಂಗವಾಗಿ ಸಂದಲ್ ಗಜಲ್ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಪ್ರತೀಕವಾಗಿದೆ. ಇಲ್ಲಿ ಬಂದು ತಮ್ಮ ತಮ್ಮ ಬೇಡಿಕೆಯನ್ನ ಕೋರಿಕೊಂಡರೆ ಈಡೇರುತ್ತೆ ಎಂದು ಮಾನ್ಯತೆ ಇದೆ. ಬಂದಂತಹ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನ ಸಮಿತಿಯ ವತಿಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ರಂಜಾನ್
ಅಜಾನ್ ಹಬ್ಬದ ಮರುದಿವಸ ಆಯೋಜಿಸಲಾಗುತ್ತದೆ. ಮುಲ್ತಾನಿ ಪಾಷಾ ದರ್ಗಾಕ್ಕೆ ಭಕ್ತಾದಿಗಳು ಬಂದು ಚಾದರ್ ಮತ್ತು ಹೂವನ್ನು ಹಾಕಿ ಪ್ರಾರ್ಥಿಸುತ್ತಾರೆ. ದರ್ಗಾಕ್ಕೆ ವಿವಿಧ ರೀತಿಯ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಇದು 3 ದಿವಸಗಳ ಕಾಲ ನಡೆಯುತ್ತದೆ ಎಂದು ಆಡಳಿತ ಮಂಡಳಿಯವರು ಮಾತನಾಡುತ್ತಾ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಶಹಾ ಜಾವೀದ್, ಶಹಾ ಸಜಿದ್, ಶಹಾ ಖಲೀದ್, ಶಹಾ ಅಕ್ಬರ್, ಶಹಾ ಸೈಯದ್, ಶಹಾ ಶಂಸುರ್, ಅಲೀಂ ಭಾಯ್, ಕಲೀಂ ಖಾನ್, ಮುಜೈದ್, ಮೊಯುದ್ದೀನ್, ಮಹಮ್ಮದ್ ಖಾದ್ರಿ ಸೇರಿದಂತೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. दो शव्वाल मुकर्रम को हज़रत शाह शमशुद्दीन मोहम्मद क़ादरी मुल्तानी बादशाह रहमतुल्लाह अलैह का उर्स 511वां मनाया जा रहा है। बड़े जोश व खरोश से अक़ीदतमंद दूर से आते हैं। यहाँ पे कौम व मिलत का कोई मसला नहीं है। हर किस्म के हर अपनी मज़हब के से ताल्लुक़ रखने वाले लोग आके यहाँ से जो है फ़ायदा उठाते हैं और यहाँ पे जो है अक़ीदतमंदों के वास्ते ताम का भी इंतज़ाम किया जाता है। वही सिलसिले में वही मामला चल रहा है। हज़रत मुल्तानी बादशाह साहब का जो है ना 511वां उर्स शरीफ है और आज तबरुकात के तक़सीमात हैं। इसके बाद संदर शरीफ होगा, उसके बाद फिर फातिहा शरीफ होंगे। सब लोगों से जो है ना अदबन गुजारिश है कि इसमें हिस्सा लेकर जो है सवाब दारान हासिल करें। इसके बाद जो है ना फातिहा ख़वानी के बाद ख़वाली का भी इंतज़ाम है। आप लोग समात कर सकते हैं, समात करके जो है ना सवाब दारान हासिल करें इंशाअल्लाह। अस्सलाम वालेकुम। हम तमाम लोगों की तरफ से आप तमाम लोगों को ईद की बहुत बहुत मुबारकबाद पेश करता हूँ। मैं आज बरोज़ 2 शव्वाल शाह शमशुद्दीन क़ादरी अल मुल्तानी बादशाह रहमतुल्लाह अलैह का 511वां उर्स शरीफ मनाया जा रहा है। आप तमाम लोगों की शिरकत की गुजारिश करता हूँ। आइए संदर शरीफ में शरीक होइए। शुक्रिया। 2008ರಿಂದ ಇಲ್ಲಿಯವರೆಗೆ ಔರಾದ್ ಬಿ ಮೀಸಲು ಶಾಸಕನಾಗಿ ನಕಲಿ ಜಾತಿ ಪ್ರಮಾಣಪತ್ರ ತಯಾರಿಸಿ ಕನ್ನಡಿಗರ ಎಲ್ಲ ಹಕ್ಕುಗಳನ್ನು ಕಬಳಿಸಿದ ಪ್ರಭು ಚವ್ಹಾಣರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಇದುವರೆಗೆ ಪಡೆದ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಅವರಿಂದ ವಸೂಲಿ ಮಾಡುವಂತೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದ ಸೋಮನಾಥ್ ಮುಧೋಳ್ಕರ್ ಒತ್ತಾಯಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮೂಲತಃ ಪ್ರಭು ಚವ್ಹಾಣ್ ಅವರು ಮಹಾರಾಷ್ಟ್ರ ರಾಜ್ಯದವರಾಗಿದ್ದು ತನ್ನ ಪ್ರಭಾವ ಬಳಸಿ ಇಲ್ಲಿಯ ತಹಶೀಲ್ದಾರರ ಮೂಲಕ ತನ್ನ ಹಾಗೂ ತನ್ನ ಕುಟುಂಬಸ್ಥರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ಎಂದು ತಿಳಿಸಿದ್ದರು. 2023ರಲ್ಲಿ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ
ಕಮಲ್ನಗರ ತಾಲೂಕಿನ ಹಳ್ಳಿ ಗ್ರಾಮದ ನಿವಾಸಿ ನರ್ಸಿಂಗ್ ತಂದೆ ತುಕಾರಾಂ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಾರೆ. ನಾಮಪತ್ರ ಪರಿಶೀಲನೆ ದಿನದಂದು ಸೂಕ್ತ ದಾಖಲೆಗಳೊಂದಿಗೆ ನ್ಯಾಯವಾದಿಗಳ ಜೊತೆಯಲ್ಲಿ ಪ್ರಭು ಚವ್ಹಾಣ್ ಅವರ ನಾಮಪತ್ರಕ್ಕೆ ಆಕ್ಷೇಪಣೆ ಸಲ್ಲಿಸುತ್ತಾರೆ. ಚುನಾವಣಾಧಿಕಾರಿಗಳು ಆಕ್ಷೇಪಣೆ ಬಗ್ಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ. ಇದರಿಂದ ನರ್ಸಿಂಗ್ ತುಕಾರಾಂ ಅವರು ಮೇಲ್ಮನವಿ ಪ್ರಾಧಿಕಾರಕ್ಕೆ 4D ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸುತ್ತಾರೆ. ಆಯುಕ್ತರು ಹಾಗೂ ಮೇಲ್ಮನವಿ ಪ್ರಾಧಿಕಾರವು 22 ನವೆಂಬರ್ 2023ರಂದು ಪ್ರಭು ಚವ್ಹಾಣ್ ಅವರಿಗೆ ವಿಚಾರಣೆ ಸಭೆಯ ಸೂಚನಾ ಪತ್ರ ನೀಡಿ 16ನೇ ಡಿಸೆಂಬರ್ 2023ರಂದು ಅಗತ್ಯ ದಾಖಲೆ ಮತ್ತು ದಸ್ತಾವೇಜುಗಳೊಂದಿಗೆ ಸದರಿ ದಿನಾಂಕದಂದು ಖುದ್ದಾಗಿ ಅಥವಾ ನ್ಯಾಯವಾದಿಗಳ ಮುಖಾಂತರ ಹಾಜರಾಗುವಂತೆ ಸೂಚಿಸಿತ್ತು ಎಂದು ಮುಧೋಳ್ ಅವರು ತಿಳಿಸಿದ್ದರು. ಆದರೆ ಪ್ರಭು ಚವ್ಹಾಣ್ ಅವರು ಇದನ್ನು ಪ್ರಶ್ನಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರೀಟ್ ಅರ್ಜಿ ಸಲ್ಲಿಸಿರುತ್ತಾರೆ. ಸುಮಾರು 2 ವರ್ಷಗಳ ಕಾಲವಾದ ನಂತರ ಪ್ರತಿವಾದವನ್ನು ಆಲಿಸಿ 17ನೇ ಮಾರ್ಚ್ 2025ರಂದು ಕಲಬುರಗಿ ಹೈಕೋರ್ಟ್ ಪೀಠದ ನ್ಯಾಯಾಧೀಶರಾದ ಸೂರಜ್ ಗೋವಿಂದರಾಜ್ ಅವರು 220 ಪುಟಗಳ ಮಹತ್ವದ ತೀರ್ಪು ನೀಡುತ್ತಾರೆ ಎಂದು ತಿಳಿಸಿದರು. ಸುಮಾರು 2008ರಿಂದ ಇಲ್ಲಿಯವರೆಗೆ ಎಷ್ಟು ಜನರು ನ್ಯಾಯಾಲಯಕ್ಕೆ ಹಾಗೂ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೋ ಅವರೆಲ್ಲರೂ ಅರ್ಜಿಗಳನ್ನು ಪ್ರಭು ಚವ್ಹಾಣ್ ಅವರು ತಮ್ಮ ಪ್ರಭಾವ ಬಳಸಿ ಹಿಂಪಡೆಯುವಂತೆ ಮಾಡಿದ್ದಾರೆ. ಈ ಮೂಲಕ ಕಾಲಹರಣ ಮಾಡುತ್ತಾ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ. ಹೀಗಾಗಿ 4D ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು 30 ದಿನಗಳ ಒಳಗಾಗಿ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ಪ್ರಭು ಚವ್ಹಾಣ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರುವುದಾಗಿ ತಿಳಿಸಿದ್ದರು. ಅವರು ಒಂದು ವೇಳೆ ಪ್ರಭು ಚವ್ಹಾಣ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗುವುದು ಎಂದು ಈ ವೇಳೆ ಎಚ್ಚರಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ಇತರೆ ಪ್ರಮುಖರಾದ ರವಿಸ್ವಾಮಿ ನಿರ್ಣ, ಸುಭಾಷ್ ಕೆನೇಡ, ನಿತೀಶ್ ಉಪ್ಪೆ, ಸೋಮನಾಥ್ ವರವಟ್ಟಿ, ರಮೇಶ್ ಧೂಳ, ಚರಣಜೀತ್ ಅಣದೂರೆ, ವಿವೇಕ್ ಸ್ವಾಮಿ, ಶ್ಯಾಮ್ ಮದನ್, ಧನರಾಜ್ ಸಾಂಗ್ಬಿಕರ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಚುನಾವಣೆ ಒಂದು ಪರಿಶೀಲನೆ ನಾಮಪತ್ರ ಪರಿಶೀಲನೆ ದಿವಸ ನರ್ಸಿಂಗ್ ತುಕಾರಾಂ ಅವರು ತಮ್ಮ ನ್ಯಾಯವಾದಿಗಳ ಮುಖಾಂತರ ಒಂದು ಸಂಪೂರ್ಣ ಎಲ್ಲ ಮೂಲ ದಾಖಲೆಗಳೊಂದಿಗೆ ಚುನಾವಣೆ ಅಫಿಡವಿಟ್ ಸಲ್ಲಿಸ್ತಾರೆ, ತಕರಾರು ಅರ್ಜಿ ಸಲ್ಲಿಸ್ತಾರೆ. ಕೂಡ ಚುನಾವಣೆ ರಿಟರ್ನಿಂಗ್ ಆಫೀಸರ್ನಿಂದ ಈ ದಾಖಲೆಗಳ ಬಗ್ಗೆ ಯಾವುದೇ ಪರಿಶೀಲನೆ ಮಾಡದೆ ನಾಮಪತ್ರ ಸ್ವೀಕಾರ ಮಾಡ್ತಾರೆ. ನರ್ಸಿಂಗ್ ತುಕಾರಾಂ ಅವ್ರದ್ದು ನಾಮಪತ್ರ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ನರ್ಸಿಂಗ್ ತುಕಾರಾಂ ಅವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ಗೆ ಒಂದು ಮೇಲ್ಮನವಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಇವ್ರು ಜಾತಿ ಪ್ರಮಾಣ ಪತ್ರ ನಕಲಿದೆ, ನಮಗೆ ಇವ್ರು ಮೋಸ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಭು ಚವ್ಹಾಣ್ ಅವರು ಅದ್ರ ಮೇಲೆ ಸ್ಟೇ ತರ್ತಾರೆ. ಸ್ಟೇ 2023ರಿಂದ ಇಲ್ಲಿವರೆಗೆ ಅದು ಸ್ಟೇವನ್ನು ಒಂದು ತಡೆಯಾಜ್ಞೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ವಾದ ಮತ್ತು ಪ್ರತಿವಾದಿಗಳ ವಾದವನ್ನು ಆಲಿಸಿ 17ನೇ ತಾರೀಕು 3ನೇ ತಿಂಗಳು 2025ರಂದು ಒಂದು ತೀರ್ಪನ್ನು ಕೊಡ್ತಾರೆ. ಈ ಪ್ರಭು ಚವ್ಹಾಣ್ ಅವರು ತೀರ್ಪು 220 ಪುಟಗಳ ಒಂದು ತೀರ್ಪಿದೆ. ಲ್ಯಾಂಡ್ಮಾರ್ಕ್ ತೀರ್ಪಂತೆ ಐತಿಹಾಸಿಕ ತೀರ್ಪು. ಈ ತೀರ್ಪಿನಲ್ಲಿ ಏನು ಉಲ್ಲೇಖಿಸಿದ್ರಿಂದ 28ನೇ ತಾರೀಕು 4ನೇ ತಿಂಗಳು 2025ರೊಳಗಾಗಿ ಕೋರ್ಟ್ಗೆ ನೀವು ಅಫಿಡವಿಟ್ ಸಲ್ಲಿಸಬೇಕು. ಈ ಜಾತಿ ಪ್ರಮಾಣ ಪತ್ರ ವಿವಾದ ಏನಿದೆ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು 28ನೇ ತಾರೀಕಿಗೆ ಅಫಿಡವಿಟ್ ಸಲ್ಲಿಸಬೇಕಂತ ಹೇಳಿ ಸರ್ಕಾರಕ್ಕೆ ಮತ್ತು AGಗ ಜಡ್ಜ್ಮೆಂಟ್ ಕೋರ್ಟ್ ಆರ್ಡರ್ ಮಾಡಿದೆ. ಅದನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಏನು ಹೊರ ರಾಜ್ಯದ ವ್ಯಕ್ತಿ ಬಂದು ನಮ್ಮ ರಾಜ್ಯದ ಕನ್ನಡಿಗರ ಹಕ್ಕನ್ನು ಕಸಿಕೊಂಡು ಶಾಸಕರಾಗಿದ್ದಾರೆ. ಅವರೇನು 4 ಅವಧಿಯಲ್ಲಿ ಏನು ಸರ್ಕಾರದ ಒಂದು TA DA ಪಡೆದುಕೊಂಡಿದ್ದಾರೆ, ಮತ್ತೇನು ಎಲ್ಲ ಬಂಗ್ಲೆ ಪಡೆದುಕೊಂಡಿದ್ದಾರೆ. ಮಂತ್ರಿ ಇದ್ದಾಗ ಏನೇನು ಸೌಲಭ್ಯಗಳು ಎಲ್ಲ ವಾಪಸ್ ತಗೋಬೇಕು. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಏನಿದ್ದಾರೆ ಇದು ಕೂಡಲೇ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ತತ್ಕ್ಷಣವಾಗಿ ಒಂದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವರ RD ನಂಬರ್ನ ರದ್ದುಪಡಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಪತ್ರ ಸಲ್ಲಿಸಿದೆ ಸರ್. ಸದರಿ ಒಂದು ಸುದ್ದಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಲಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಈಗ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸರ್ಕಾರದಿಂದ ಏನು ಆಗಬೇಕು ಆಗ್ಯದ. ಅವ್ರಿಗೆ ವಾರೆಂಟ್ ಆಗಿ 1 ಲಕ್ಷ ರೂಪಾಯಿ ಬಾಂಡನ್ನು ಕೋಲಾರ ಜಮೀನ್ದು ಇದೆ. ಕೋಲಾರ ಜಮೀನ್ದವರು ಒಂದು 4-5 ಎಕರೆನೋ ಅದನ್ನು ಅವರು ಅಕ್ರಮವಾಗಿ ಏನು ವಶಪಡಿಸ್ಕೊಂಡಾಗಿ ಸರ್ಕಾರ ಭೂಮಿ ಅಂತೇಳಿ ತಿದ್ದುಪಡಿ ಮಾಡಿದೆ. ಅದ್ರ ಮೇಲೂ ಈಗಾಗಲೇ ಸರ್ಕಾರ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳ ಕಾರಣ ಅವರಿಗೊಂದು ವಾರಂಟ್ ಜಾರಿ ಮಾಡಿದೆ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ. ಈಗ ಸಾಕಷ್ಟು ಅವ್ರು ನಾವು ಕನ್ನಡಿಗರ ಅನ್ಯಾಯ ಆಗಿದೆ ಅಂಥೇಳಿ ನಾವು ಇದು ಮಾಡ್ತಾಯಿದ್ವಿ. ಕಾನೂನೇ ಈ ಸ್ವತಃ ಸರ್ಕಾರ ಅವ್ರ ವಿರುದ್ಧ ಕಿವಿಟ್ ಹಾಕಿದೆ. ಸರ್ಕಾರ ನಮಗೊಂದು ಭಾರ ಸರ್ಕಾರ ಕಡಿಮೆ ಮಾಡಿದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಬೇಗ ಮಾಡಿ ಅಂಥೇಳಿ.
ಪೊಲೀಸ್ ಇಲಾಖೆಯು ಪವಿತ್ರವಾದ ಇಲಾಖೆಯಾಗಿದ್ದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಸಮವಸ್ತ್ರಕ್ಕೆ ಗೌರವ ನೀಡಬೇಕು ಎಂದು ನಿವೃತ್ತ PSI ಘನಶ್ಯಾಮ್ ಹೇಳಿದ್ದರು. ಅವರು ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರೇಡ್ ವಂದನೆ ಸ್ವೀಕರಿಸಿ ಮಾತನಾಡಿದರು. ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯದ ಜೊತೆಗೆ ಆರೋಗ್ಯದ ಕಡೆಗೂ ಗಮನ ನೀಡಬೇಕು, ಕುಟುಂಬದ ಸದಸ್ಯರಿಗೂ ಸಮಯ ನೀಡಬೇಕು. ಇತ್ತೀಚೆಗೆ ಇಲಾಖೆ ಸಾಕಷ್ಟು ಬದಲಾವಣೆ ಕಂಡಿದೆ. ಈ ಹಿಂದೆ PSI ಬಳಿ ಮಾತ್ರ ವಾಕಿ ಟಾಕಿ ಸೈಕಲ್ ಇರುತ್ತಿತ್ತು. ಅವರೇ ಎಲ್ಲದರ ಮಾಹಿತಿ ನೀಡುತ್ತಿದ್ದರು. ಸೈಕಲ್ ಮೇಲೆ ಬಿಟ್ಟು ಡ್ಯೂಟಿ ಮಾಡಬೇಕಾಗಿತ್ತು. ಆದರೆ ಈಗ ಆ ವ್ಯವಸ್ಥೆ ಬದಲಾಗಿದೆ ಎಂದು ತಮ್ಮ ಸೇವಾ ದಿನಗಳನ್ನು ಮೆಲುಕು ಹಾಕಿದ್ದರು. ಇದೇ ಸಂದರ್ಭದಲ್ಲಿ ಅವರು ನಿವೃತ್ತ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸಮೀಪದ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಸಿಗುವಂತೆ ಅನುಕೂಲ ಮಾಡಿಕೊಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಮಾತನಾಡಿ, ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗಾಗಿ ಗೆಸ್ಟ್ ಹೌಸ್, ಟೆನ್ನಿಸ್ ಕೋರ್ಟ್, ಕ್ರಿಕೆಟ್ ಗ್ರೌಂಡ್, ಹೆಲ್ತ್ ಕಾರ್ಡ್, ಪೊಲೀಸ್ ಲೈಬ್ರರಿ, ಡಿಜಿಟಲ್ ಲೈಬ್ರರಿ, ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳಿಗೆ ಬಹುಮಾನ ವಿತರಣೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸಲು ಪ್ರಯತ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಚಂದ್ರಕಾಂತ್ ಪೂಜಾರಿ, ಬೇದರ್ DYSP ಶಿವನಗೌಡ ಪಾಟೀಲ್, ಭಾಲ್ಕಿ DYSP ಶಿವಾನಂದ್ ಪವಾಡ್ ಶೆಟ್ಟಿ, ಬಸವ ಕಲ್ಯಾಣ CPI ಅಲಿ ಸಾಬ್, ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ನಗರದ ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.